ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು. ಇದು ನೀವು ಯಾವಾಗಾದರೂ ಮಾಡ್ಕೋಬೋದು ನೋಡ್ರಿ. ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಬೋದು, ಇಲ್ಲ ರಾತ್ರಿನಾದರೂ ಊಟಕ್ಕೆ ಮಾಡ್ಕೋಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊನ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ರೀ. ಇದು ತಾಲಿಪಟ್ಟು ಮಾಡೋದಕ್ಕೆ ನಾನು ಈ ಬಟ್ಲದಲ್ಲೇ 2 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಸಾಣಿಸ್ಬಿಟ್ಟು ಒಂದು ಪರಾತ ತೊಗೊಂಡು ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೊಳ್ಳೋಣ. ಮತ್ತು ಒಂದು 3-4 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಒಂದು 3-4 ಚಮಚದಷ್ಟು ನಾನು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಅಜ್ವಾನನ ಕೈಯಿಂದ ತಿಕ್ಬಿಟ್ಟು ಹಾಕೋತಾ ಇದ್ದೀನಿ. ಅದು ಘಮನೂ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೆ ಒಳ್ಳೇದಂಥೇಳಿ ಹಾಕೋತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ 2 ಚಮಚ ಹಾಕ್ಕೊಂಡಿದ್ದೀನಿ ನೋಡಿರಿ. ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಸೆಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ನಾನು 4 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಮತ್ತು ಒಂದು ದೊಡ್ಡ ಬಟ್ಲದಲ್ಲೇ ಒಂದು ಬಟ್ಲಾಗುತ್ತೆ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಹಾಕಾವು ನೋಡ್ರಿ. ಇವು ತಾಲಿಪಟ್ಟು ತುಂಬಾ ರುಚಿ ಆಗ್ತಾವೆ. ಈಗ ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮನೆಯಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಏನಾದರೂ ಇದ್ರೆ ಹಾಕ್ಕೋಬೋದು ರೀ, ತುಂಬ ಚೆನ್ನಾಗಿರ್ತಾವೆ. ನಾನು ಕೊತ್ತಂಬರಿ ಜಾಸ್ತಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಮಿತ್ಕೊಂಡು ಕಲಿಸ್ಕೊಳ್ಳಿ. ಇದು ತೀರ ಗಟ್ಟಿ ಎಲ್ಲ ಮಿದುವಲ್ಲ, ಮೀಡಿಯಮ್ ಆಗಿರಲ್ರಿ ಹಿಟ್ಟು. ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ನೀವು ಚೆನ್ನಾಗಿ ಹಿಟ್ಟು ನಾದ್ಕೊಂಡ್ರೆ ಮಿದ್ದಿ ನಿಮ್ಗೆ ಆಮೇಲೆ ತಟ್ಟೋದಕ್ಕೆ ಚೆನ್ನಾಗಿ ಬರ್ತಾವ್ರಿ. ನೋಡಿ, ಈ ಥರ ಕೈಯಿಂದ ಮಿತ್ಕೊಂಡು ನಾದ್ಕೋಬೇಕು. ತುಂಬಾ ರುಚಿಯಾಗಿರ್ತಾವೆ ನೋಡಿರಿ ತಾಲಿಪಟ್ಟು. ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗಾದರೂ ಕಟ್ಬೋದು. ಬಿಸಿವು ತುಪ್ಪ ಹಚ್ಕೊಂಡು ಹಾಗೆ ತಿನ್ನೋಕ್ಕೂ ಬರ್ತಾವ್ರಿ. ಇದಕ್ಕೇನು ಪಲ್ಯ ಬೇಕಿಲ್ಲರಿ. ಚಟ್ನಿ ನೀವು ಬೇಕಂದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು ಬಿಸಿ ಬಿಸಿ ತುಪ್ಪ ಹಚ್ಕೊಂಡು. ಯಾಕಂದ್ರೆ ಇದರಲ್ಲಿ ಖಾರ ಉಪ್ಪು ಎಲ್ಲ ಹಾಕಿರ್ತೀರಲ್ಲ, ಚೆನ್ನಾಗಿರ್ತಾವೆ. ಹಾಗೇನೂ ತಿನ್ಬೋದು ಇವನ್ನ. ಮತ್ತು ಮಕ್ಳಿಗೆ ಲಂಚ್ ಬಾಕ್ಸಿಗೂ ಕಟ್ಟಕ್ಕೆ ಬರ್ತಾವ್ರಿ. ಬೆಳಿಗ್ಗೆ ನೀವು ಟಿಫನಿಗೂ ಮಾಡ್ಕೋಬೋದು, ಇಲ್ಲ ನೀವು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಬೋದು. ಮತ್ತು ರಾತ್ರಿ ನೀವು ರೈಸ್ ನಿಮ್ಗೆ ಬೇಡ ಅಂತ ಅನಿಸಿದ್ರೆ, ಡಯಟ್ ಮಾಡೋರಿದ್ರೆ ರಾತ್ರಿ ಕೂಡ ನೀವು ಇದನ್ನ ತಾಲಿಪಟ್ಟನ್ನ ಮಾಡ್ಕೋಬೋದು ರೀ. ತುಂಬಾ ಚೆನ್ನಾಗಿರ್ತಾವೆ. ಎನಿ ಟೈಮ್ ನೀವು ಮಾಡ್ಕೋಬೋದು ತಾಲಿಪಟ್ಟು. ನೋಡಿ, ಇವಾಗ ನಾನು 2 ಭಾಗ ಮಾಡ್ಕೊಂಡು ಒಂದು ಉಂಡೆ ತೊಗೊಂಡು ಇನ್ನೊಂದು ಸ್ವಲ್ಪ ಮೆದ್ದಿ ನಾದ್ಕೋತಾ ಇದ್ದೀನಿ. ಇವಾಗ ಹಂಚು ಕಾಯೋದಕ್ಕೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಒಂದು ಉಳ್ಳಿ ತೊಗೊಂಡು ತಟ್ಕೊಳ್ಳೋಣ. ಊಟದ ಎಲೆ ಇರ್ತಾವಲ್ರಿ, ನಾನು ಅದನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಕೋತೀನಿ ನೋಡಿರಿ. ಎಣ್ಣೆ ಸೋರ್ಕೊಂಡು ಒಂದು ಚಿಕ್ಕದಾಗಿ ಉಂಡೆ ತೊಗೊಂಡು ತಟ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಮನೇಲಿ ಬಟರ್ ಪೇಪರ್ ಇದ್ರೆ ಅದರಲ್ಲಾದರೂ ತಟ್ಕೋಬೋದು. ಬಾಳೆದೆಲಿದ್ರೆ ಬಾಳೆಲೆಲ್ಲಾದರೂ ನೀವು ತಟ್ಬೋದು. ಈ ಥರ ನಿಮ್ಗೆ ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಳಿ, ಇಲ್ಲ ದೊಡ್ಡದು ಬೇಕಂದ್ರೆ ದೊಡ್ಡದು ತಟ್ಕೋಬೋದು. ನಿಮ್ಗೆ ಯಾವ ಥರ ಬೇಕು, ಯಾವ ಸೈಜ್ ಬೇಕು ಆ ಥರ ನೀವು ತಟ್ಕೋಬೋದು ರೀ. ನೋಡಿ, ಈ ಥರ ಕೈಯಿಂದ ತಟ್ಕೊಂಡು ಮಧ್ಯೆ ಹೋಲ್ ಹಾಕ್ಕೋಬೇಕು. ತುಂಬಾ ರುಚಿಯಾಗಿರ್ತಾವೆ ನೋಡಿರಿ ತಾಲಿಪಟ್ಟು. ಒಂದ್ಸರಿ ನೀವು ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಈ ಥರ ಕೈಯಿಂದ ತಟ್ಕೊಂಡು ಮಧ್ಯೆ ಹೋಲ್ ಹಾಕ್ಕೋಬೇಕು. ಇವಾಗ ಹಂಚು ಬಿಸಿಯಾಗಿದೆ, ಉರಿನ ಸಣ್ಣಗೆ ಇಟ್ಕೊಳ್ರಿ. ಇವಾಗ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಸೈಡು ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ತುಂಬಾ ರುಚಿಯಾಗಿರ್ತಾವೆ ನೋಡ್ರಿ ಇವು ತಾಲಿಪಟ್ಟು. ಸಖತ್ ನೋಡಿ, ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ, ತುಂಬ ಟೇಸ್ಟಾಗಿದೆ. ನೋಡಿ, 2 ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ತಟ್ಟೆಗೆ ತಗೋತಾ ಇದ್ದೀನಿ. ಇವಾಗ ನೀವು ಬಟ್ಟೆಯಲ್ಲಿ ತಟ್ಟ ತೋರಿಸ್ತೀನಿ ನೋಡಿರಿ. ಪೇಪರ್ನಲ್ಲಿ ನಿಮ್ಗೆ ಪೇಪರ್ನಲ್ಲಿ ತಟ್ಟೋದು ಬೇಡ ಅನಿಸಿದ್ರೆ ಬಟ್ಟೆಯಲ್ಲಿ ಕೂಡ ಈ ಥರ ತಟ್ಕೋಬೋದು. ನೀವು ಯಾವ ಥರ ಬೇಕು ಆ ಥರ ತಟ್ಕೋಬೋದು. 2 ಥರನೂ ತೋರಿಸ್ತಾ ಇದ್ದೀನಿ ನೋಡಿರಿ. ಪೇಪರ್ ಬೇಕಂದ್ರೆ ಪೇಪರ್ನಲ್ಲಿ ತಟ್ಕೊಳ್ಳಿ. ನಿಮ್ಮ ಪೇಪರ್ ಇಲ್ಲ ಅಂದ್ರೆ ಬಟ್ಟೆ ಅಂತೂ ಇರುತ್ತಲ್ಲ, ಬಟ್ಟೆದಲ್ಲಿ ತಟ್ಕೊಳ್ಳೋದು ಕೂಡ ತೋರಿಸ್ತಾ ಇದ್ದೀನಿ. ಬಟ್ಟೆನ ಅದ್ಬಿಟ್ಟು ಹಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಒಂದು ಉಂಡೆ ತೊಗೊಂಡು ಕೈಯಿಂದ ಈ ಥರ ತಟ್ಕೋಬೇಕು. ಆಗಲ್ಲಿ ತಟ್ಟಿದ್ರಲ್ಲ ಅದೇ ಥರ ತಟ್ಕೋಬೇಕು. ತಟ್ಕೊಂಡು ಮಧ್ಯೆ ಹೋಲ್ ಹಾಕ್ಕೋಬೇಕು. ನಿಮ್ಗೆ ಪೇಪರ್ನಲ್ಲಿ ತಟ್ಟೋದು ಬೇಡ ಅಂದರೆ ಈ ಥರ ಬಟ್ಟೆಯಲ್ಲಿ ಕೂಡ ನೀವು ತಟ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತಾ ಹಂಗೆ ಮಾಡ್ಕೊಡ್ರಿ. ನಾನು 2 ಥರ ತೋರಿಸ್ತಾ ಇದ್ದೀನಿ ರೀ. ನಿಮ್ಗೆ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಂತ 2 ತೋರಿಸ್ತಾ ಇದ್ದೀನಿ ರೀ ನಾನು. ನೋಡು, ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ.
ಮೊದಲು ಬೇಯಿಸಿದ್ರಲ್ಲ ಅದೇ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ಟೇಸ್ಟಿಯಾಗಿದೆ. ಎನಿ ಟೈಮ್ ನೀವು ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು ತಾಲಿಪಟ್ಟನ್ನ, ಎಲ್ರಿಗೂ ಇಷ್ಟ ಆಗ್ತದೆ. ನೋಡಿ ಇವಾಗ ತಾಲಿಪಟ್ಟು ರೆಡಿ ಆಯಿತು. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.